ಕಾರ್ಯ ಕಾರಣ ಎರಡು ಕೂಡ ಪ್ರಾಜ್ಞ ಆವಾಗ ಕಾರಣ ಮಾತ್ರ ಉಂಟು, ಕಾರ್ಯ ಇಲ್ಲ. ತುರ್ಯ ಶಿವತೀರ್ಥ ಪ್ರಾಜ್ಞ ತುರ್ಯ ಅದಾಗಿದೆ. ಅಂದರೆ ಸುಷುಪ್ತಿ ಕಾಲದಲ್ಲಿ ಸ್ವಪ್ನ ಮತ್ತು ಜಾಗ್ರತೆ ಅವಸ್ಥೆ. ಕಾರಣ ಯಾವುದು? ಪ್ರಕೃತಿ. ಪ್ರಕೃತಿ ಬಂಧ ಉಂಟು. ಕಾರ್ಯ ಯಾವುದು? ಭ್ರಮೆ. ಭ್ರಮೆಯೂ ಉಂಟು. ಕಾರಣ ಕಾರ್ಯ. ಪ್ರಕೃತಿ ಕಾರ್ಯವಾದ ದೇಹೇಂದ್ರಿಯಾದಿಗಳ ಸಂಬಂಧವೂ ಉಂಟು, ಪ್ರಕೃತಿಯ ಸಂಬಂಧವೂ ಉಂಟು. ಕಾರ್ಯ ಕಾರಣಬದ್ಧರು. ಯಾವಾಗ ಸ್ವಪ್ನಾವಸ್ಥೆಯಲ್ಲಿಯೂ ಜಾಗ್ರತೆ ಅವಸ್ಥೆಯಲ್ಲಿಯೂ ಕೂಡ ಪ್ರಕೃತಿಯ ಸಂಬಂಧವೂ ಉಂಟು, ಪ್ರಕೃತಿಯ ಬಂಧನವೂ ಉಂಟು. ಪ್ರಕೃತಿದಾಗುವ ದೇಹ ಇಂದ್ರಿಯ, ನನ್ನ ದೇಹ ಇಂದ್ರಿಯ ಎಂಬುದಾಗಿ ದೇಹೇಂದ್ರಿಯ ಅಭಿಮಾನ, ಇದು ಕಾರ್ಯ. ಆದ್ದರಿಂದ ಕಾರಣ ಕಾರ್ಯ ಎರಡು ಬಂಧನ ಯಾರಿಗುಂಟು? ವಿಶ್ವ ತೇಜಸ್ಸರು. ಸ್ವಪ್ನಕ್ಕೆ ಕಾರಣರಾದ ತೇಜಸ ರೂಪಿ ಭಗವಂತ ಮತ್ತು ಜಾಗದವಸ್ಥಾ ಪ್ರೇರಕನಾದ ವಿಶ್ವರೂಪಿಯಾದ ಭಗವಂತನಿಗೆ ಕಾರ್ಯ ಕಾರಣ ಬಂಧನ ಉಂಟು. ಪ್ರಕೃತಿಯ ಬಂಧನ ಉಂಟು, ದೇಹದ ಬಂಧನ ಉಂಟು. ಕಾರ್ಯಕಾರಣ ಬದ್ಧವತು ವಿಶ್ವ ತೇಜಸ್ಸು. ಪ್ರಾಜ್ಞ ಕಾರಣ ಪ್ರಕೃತಿ ಮಾತ್ರ. ಪ್ರಕೃತಿ ಕಾರ್ಯವಾದ ದೇಹೇಂದ್ರಿಯ ಅಭಿಮಾನ ಇಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ದೇಹಾಭಿಮಾನ ಯಾವುದೂ ಇಲ್ಲ. ಆದ್ದರಿಂದ ಯಾವ ಭ್ರಮವೂ ಇಲ್ಲ. ಸ್ವಪ್ನದಲ್ಲಿ ಆದರೆ ಭ್ರಮ ಉಂಟು, ಇದು ಹಗಲು ಕಂಡ ಪದಾರ್ಥವೇ ಇತ್ಯಾದಿ ಭ್ರಮ ಉಂಟು. ಕಾರಣ ಬಂಧ ಉಂಟು, ಕಾರ್ಯವಾದ ಭ್ರಮ ಉಂಟು. ಸುಷುಪ್ತಿಯಲ್ಲಿ ಭ್ರಮ ಇಲ್ಲ, ಕಾರಣವಾದ ಪ್ರಕೃತಿಯ ಬಂಧ ಮಾತ್ರ. ಪ್ರಾಜ್ಞನು ಅವನಿಗೆ ಕಾರಣ ಬಂಧ. ತುರ್ಯ ಮೋಕ್ಷ, ಅಲ್ಲಿ ಕಾರಣವಾದ ಪ್ರಕೃತಿಯೂ ಇಲ್ಲ, ಕಾರ್ಯವಾದ ದೇಹೇಂದ್ರಿಯಾದ ಅಭಿಮಾನ ಭ್ರಾಂತಿ ಯಾವುದೂ ಇಲ್ಲ ಎಂಬುದಾಗಿ. ಹೀಗೆ ಆ ಪರಮಾತ್ಮನಲ್ಲಿ ಕಾರಣಬಂಧ ಕಾರ್ಯಬಂಧ ಉಂಟು ವಿಶ್ವ ತೇಜಸ್ಸರಲ್ಲಿ. ಪ್ರಾಜ್ಞನಲ್ಲಿ ಕಾರ್ಯಬಂಧ ಇಲ್ಲ, ಕಾರಣದ ಪ್ರಕೃತಿಯ ಬಂಧ ಮಾತ್ರ. ತುರ್ಯನಲ್ಲಿ ಕಾರ್ಯಬಂಧ ಕಾರಣ ಯಾವುದೂ ಇಲ್ಲ ಎಂಬುದಾಗಿ ವರ್ಣಿಸಿದ್ದಾರೆ. ಆದ್ದರಿಂದ ಭೇದ ಉಂಟು. ಭಗವಂತ ರೂಪಕ್ಕೆ ಅಭೇದ ಹೇಳಬಾರ್ದು. ವಿಶ್ವ ತೇಜಸ್ಸನಿಗೆ ಕಾರ್ಯಕಾರಣ ಬಂಧನ ಉಂಟು, ಪ್ರಾಜ್ಞನಿಗೆ ಕಾರಣ ಬಂಧ ಮಾತ್ರ, ತುರ್ಯನಿಗೆ ಯಾವುದೂ ಇಲ್ಲ ಎಂಬುದಾಗಿ ಭೇದಾತ್ ಇತಿ ಭೇದವಚನಾತ್. ಕಾರ್ಯಕಾರಣಬದ್ಧೌತೌ ಇಷ್ಯೇತೆ ವಿಶ್ವ ತೇಜಸ್ಸು ಪ್ರಾಜ್ಞ ಕಾರಣಬದ್ಧಸ್ತು ದೌತು ತುರ್ಯೇ ನ ಸಿದ್ಧತಃ. ತುರ್ಯಲ್ಲಿ ಎರಡೂ ಇಲ್ಲ. ಇತಿ ಭೇದವಚನಾತ್. ಅಂದರೆ ಭಗವದ್ ರೂಪಗಳೆಲ್ಲ ಒಂದೇ, ಭೇದ ಇಲ್ಲ ಅಂತ ಹೇಳಿದ್ವಿ. ಈ ರೀತಿ ಭೇದ ಉಂಟು. ಒಬ್ಬನಿಗೆ ಬಂಧನಕ್ಕೆ ಒಳಗಾಗಿದ್ದಾನೆ, ತುರ್ಯನು ಬಂಧನಕ್ಕೆ ಒಳಗಾಗಿಲ್ಲ. ಇಷ್ಟು ಭೇದ ಉಂಟು. ಭಗವದ್ ರೂಪಗಳೆಲ್ಲ ಸ್ಥಾನ ಭೇದ ಇದ್ದರೂ ಎಲ್ಲ ಒಂದೇ ರೀತಿ, ಯಾವ ವ್ಯತ್ಯಾಸವೂ ಇಲ್ಲ ಅಂತ ಸಿದ್ಧಾಂತ ಹೇಳಿದ್ದೀರಿ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗ. ಸ್ಥಾನಭೇದದಿಂದ ಪರಮಾತ್ಮನಿಗೆ ಎರಡು ರೂಪ ಇಲ್ಲ. ಸ್ಥಾನಭೇದ ಇದ್ದರೂ ಭಗವಂತ ಒಬ್ಬನೇ ಅಂತ ನೀವು ಸಿದ್ಧಾಂತ. ನ ಭೇದಾತ್, ಇಲ್ಲಿ ಭೇದ ಹೇಳಿದ್ದಾರೆ. ನ ಭೇದಾತ್ ಇತಿ ಚೇನ್ನ ಪ್ರತ್ಯೇಕಂ ಅತದ್ವಚನಾತ್. ಅದಕ್ಕೆ ಭೇದ ಇಲ್ಲ ಅಂತ ಸ್ಪಷ್ಟವಾಗಿ ವಾಕ್ಯ ಇದೆ. ಏಷ್ಯತೆ ಆತ್ಮ ಅಂತರ್ಯಾಮಿ ಅಮೃತಃ ಅಯಮೇವ ಸಹ ಯೋ ಅಯಂ ಆತ್ಮ ಎಂಬುದಾಗಿ ಈ ವಾಕ್ಯದಲ್ಲಿ ಅಯಮೇವ ಸಹ, ಆ ಮನುರೂಪಿಯಾದ ಪರಮಾತ್ಮನು ಇವನು ಒಬ್ಬನೇ. ಅಯಮೇವ ಸಹ, ಅವನು ಇವನು ಒಬ್ಬನೇ. ಏಷ್ಯತೆ ಆತ್ಮ ಅಂತರ್ಯಾಮ, ಆ ಮೂಲರೂಪಿಯಾದ ಪರಮಾತ್ಮನೇ ಇವನು. ಏಷ್ಯತೆ ಆತ್ಮ, ಏಷ ಅಂಥೇಳಿ ಆತ್ಮ ಅಂತರ್ಯಾಮಿಯಾದ ಪರಮಾತ್ಮನು ಇವನು ಒಬ್ಬನೇ. ಸಹ ಯೋ ಅಯಮಾತ್ಮ ಇದಂ ಅಮೃತಂ. ಯಾರು ಅಯಮೇವ ಸಹ, ಅಯಂ ವೈ ಸಹ, ಅಯಂ ವೈ ಹರಯ ದಶ ಚ ಸಹಸ್ರಾಣಿ ಚ
ಬಹೂನಿ ಚ ಅನಂತಾನಿ ಚ ತಥೇತದ್ ಬ್ರಹ್ಮ. 10 ರೂಪ ಇದೆ, 1000 ರೂಪ, ಅನಂತ ರೂಪ, ಅದೆಲ್ಲ ಬ್ರಹ್ಮನೇ. ಅನಂತ ರೂಪಗಳನ್ನು ಹೇಳಿ ಅದೆಲ್ಲ ಬ್ರಹ್ಮನಿಂದ ಅಭಿನ್ನ ಅಂತ ಸ್ಪಷ್ಟವಾಗಿ ಪ್ರತ್ಯೇಕ ಬೇರೆ ಬೇರೆಯಾಗಿ ಜೀವನೇ ಭಗವಂತನ ರೂಪಗಳಿಗೆ ಭೇದ ಇಲ್ಲ ಅಂತ ವಾಕ್ಯ ಉಂಟು. ಯಾವುದೋ ಒಂದು ವಾಕ್ಯ ಇಟ್ಟುಕೊಂಡು ಕಾರ್ಯಕಾರಣ ಬದ್ಧವು ಅಂತೇಳಿ ವಾಕ್ಯ ಇಟ್ಟುಕೊಂಡು ಭಗವಂತ ರೂಪಗಳು ಸಮಾನ ಅಲ್ಲ, ಭೇದ ಉಂಟು ಅಂತ ಹೇಳಬಾರದು. ಪ್ರತ್ಯೇಕಂ ಅತದ್ವಚನಾತ್. ಅವುಗಳಿಗೂ ಭೇದ ಇಲ್ಲ, ಮೂಲ ರೂಪಕ್ಕೂ ಭೇದ ಇಲ್ಲ. ಪ್ರತ್ಯೇಕಂ ಅತದ್ವಚನಾತ್. ತತ್ಕಂದರೆ ಭೇದ, ಅತದ್ವಚನಾತ್ ಭೇದ ಇಲ್ಲ, ಅಭೇದ ಉಂಟು ಅಂತ ವಾಕ್ಯ ಉಂಟು. ಅಲ್ಲಿ ಪ್ರತ್ಯೇಕಂ ಯ ಪೃಥಿವ್ಯಾಂ ತಿಷ್ಠನ್ ಯಹ ಅಪ್ಸು ತಿಷ್ಠನ್, ನೀರಲ್ಲಿದ್ದವನು ಪೃಥಿವಿಯಲ್ಲಿದ್ದವನು ಅಂತ ಹೇಳಿ ಏಷತೆ ಆತ್ಮ ಅಂತರ್ಯಾಮಿ, ಅವನೇ ಅಂತರ್ಯಾಮಿ. ಯಾರು ಪೃಥಿವಿಯಲ್ಲಿದ್ದಾನೋ ಅವನೇ ಅಂತರ್ಯಾಮಿಯಾದ ಪರಮಾತ್ಮ, ಯಾರು ನೀರಲ್ಲಿದ್ದಾನೋ ಅವನೇ ಅಂತರ್ಯಾಮಿ. ಪ್ರತ್ಯೇಕಂ ಒಂದೊಂದು ವಾಕ್ಯವನ್ನು ಉಲ್ಲೇಖ ಮಾಡಿಕೊಂಡು ಪೃಥಿವಿಯಲ್ಲಿದ್ದವ ಅಂತ ಉಲ್ಲೇಖ ಮಾಡಿ ಏಷತೆ ಆತ್ಮ ಅಂತರ್ಯಾಮಿ. ಯಹ ಅಪ್ಸು ತಿಷ್ಠನ್ ಏಷತೆ ಆತ್ಮ ಅಂತರ್ಯಾಮಿ. ಪ್ರತ್ಯೇಕಂ ಪೃಥಿವಿಯಲ್ಲಿರ್ತಕ್ಕವನು ಯಾರೊಂದು ಉಲ್ಲೇಖ ಮಾಡಿ ಅವನೇ ಪರಮಾತ್ಮ ಅಂತರ್ಯಾಮಿ. ಜಲದಲ್ಲಿ ಇದ್ದವನು ಅಂತ ಹೇಳಿ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಹೇಳಿ ಅವನೇ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಹೇಳಿದ್ದಾನೆ. ಆ ಮೂಲ ರೂಪಕ್ಕೂ ಈ ರೂಪಕ್ಕೂ ಅಭೇದವನ್ನು ಹೇಳ್ತಕ್ಕಂಥ ವಾಕ್ಯ ಉಂಟು. ನ ಭೇದಾತೀತಿಯನ್ನು ಪ್ರತ್ಯೇಕಂ ಅತದ್ವಚನಾತ್. ಪೃಥಿವಿಯ ಇಲ್ಲಿ ಇರತಕ್ಕವನು ನೀರಲ್ಲಿ ಇರತಕ್ಕವನು ಅಂತ ಉಲ್ಲೇಖ ಮಾಡಿ ಅವನೇ ಪರಮಾತ್ಮ ಒಬ್ಬನೇ ಎಂಬುದಾಗಿ ಅಭೇದ ಹೇಳಿದ್ದಾರೆ. ಇತಿ ಪ್ರತ್ಯೇಕಂ ಅಭೇದವಚನಾತ್. ಆದ್ದರಿಂದ ನೀವು ಅಭೇದವನ್ನು ಬೇರೆ ಬೇರೆ ಕಡೆಯಲ್ಲಿರತಕ್ಕ ಬೇರೆ ಬೇರೆ ಸ್ಥಾನದಲ್ಲಿರತಕ್ಕ ಭಗವಂತನನ್ನು ಉಲ್ಲೇಖ ಮಾಡಿ ಅವನೇ ಅಂತರ್ಯಾಮಿಯಾದವನು ಎಂಬುದಾಗಿ ಒಂದೊಂದನ್ನು ಅಂತರ್ಯಾಮಿ ಅಭೇದವನ್ನು ಹೇಳಿದ ಪ್ರತಿಯೊಂದಕ್ಕೂ. ಆದ್ದರಿಂದ ಅಭೇದವೇ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಅಭೇದವನ್ನು ಅಂಗೀಕಾರ ಮಾಡಬೇಕು. ತುರಿಯ ಅಂದರೆ ವಿಶ್ವ ತೇಜಸ. ತುರಿಯ ಅಂದರೆ 4ನೇದಕ್ಕೆ ತುರಿಯ ಅಂತ. ಮೋಕ್ಷಕ್ಕೆ ಮುಕ್ತಿಗೆ ಮುಕ್ತೋ ನಿಯಾಮಕ. ಈ ಎಚ್ಚರವೂ ಅಲ್ಲ, ಈ ಮೂರ್ಛಾವಸ್ಥೆಗೆ ಯಾವುದು ರೂಪ? ಅದು ಪ್ರಾಜ್ಞರೂಪಿ ಪರಮಾತ್ಮನಲ್ಲಿ ಬೇರೆ ಅವಸ್ಥೆ ಅಂತ. ಅದು ಅರ್ಧ ಸಂಪತ್ತಿ, ಆದರೆ ಪೂರ್ತಿ ಪ್ರವೇಶ ಇಲ್ಲ, ಅದರಿಂದ ಬೇರೆ ಅವಸ್ಥೆ. ಅಲ್ಲಿಗೂ ಪ್ರಾಜ್ಞನೆ. ಹೌದು, ಪ್ರಾಜ್ಞ ಅರ್ಧ ಸಂಪತ್ತಿ ಅಂತ ಹೇಳಿ ಪ್ರಾಜ್ಞರೂಪಿ ಪರಮಾತ್ಮರೊಳಗೆ ಅರ್ಧ ಪ್ರವೇಶ. ತುರಿಯ ಅಂದರೆ ಮೋಕ್ಷದಲ್ಲಿ. ಹೀಗೆ ಇನ್ನೊಂದು ವಾಕ್ಯ ಅಪಿಚ ಏವಮೇಕೆ, ಅಭದಿಂದಲೇ ಅನಂತ ರೂಪ ಅಂತ ಹೇಳಿದ್ದಾರೆ. ಅಮಾತ್ರ ಅನಂತ ಮಾತ್ರಶ್ಚ ದ್ವೈತಸ್ಯ ಉಪಶಮ ಶಿವ ಓಂಕಾರೋ ವಿದಿತೋ ಏನ ಸಮುನಿ ನ ಇತರೋ ಜನ ದ್ವೈತಸ್ಯ ಉಪಶಮ. ಅವನ ಅನಂತ ರೂಪ, ಅಲ್ಲಿ ಭೇದ ಇಲ್ಲ ಎಂಬುದಾಗಿ ಅಪಿಚ ಏವಂ ಏಕೆ ಇನ್ನೊಂದು ಶಾಖೆಯಲ್ಲಿ ಅನಂತರೂಪನಾಗಿದ್ದಾನೆ, ಅಭಿನ್ನೂ ಆಗಿದ್ದಾನೆ, ಎರಡನ್ನೂ ಹೇಳಿದ್ದಾರೆ. ಅನಂತ ಮಾತ್ರಶ್ಚ ದ್ವೈತಸ್ಯ ಉಪಶಮ. ಅನಂತ ರೂಪ ಉಂಟು, ಭೇದ ಇಲ್ಲ. ದ್ವೈತಸ್ಯ ಉಪಶಮ, ಭೇದ ಇಲ್ಲ ಎಂಬುದಾಗಿ ಅಭೇದ ಮತ್ತು ಅನಂತ ರೂಪ ಎರಡನ್ನೂ ಕೂಡ ಹೇಳಿದ್ದಾರೆ. ಅಪಿಚ ಏವಂ ಏಕೆ ಇನ್ನೊಂದು ಶಾಖೆಯಲ್ಲಿ ಹೇಳಿದ್ದಾರೆ. ಇನ್ನು ಅಭೇದ ಇದ್ದರೂ ಕೂಡ ಭೇದ ಧರ್ಮ ಹೇಳಿದ್ದಾರೆ ಅಂತ ಹೇಳಿದರೆ ಸ್ಥಾನಭೇದೇನ. ಒಂದು ಸ್ಥಾನದಲ್ಲಿ ಇದ್ದಾಗ ಅವನಿಗೆ ಕಾರ್ಯಕಾರಣ ಬದ್ಧ, ಇನ್ನೊಂದು ಸ್ಥಾನದಲ್ಲಿರುವಾಗ ಬರೀ ಕಾರಣಬದ್ಧ, ಮತ್ತೊಂದು ಸ್ಥಾನದಲ್ಲಿರುವಾಗ ಅದರ ಸಂಬಂಧವಿಲ್ಲ. ಈ ರೀತಿಯಾಗಿ ಸ್ಥಾನಭೇದ. ಇದು ಅವನೊಂದು ಐಶ್ವರ್ಯ, ಅವನ ಮಹಿಮೆ, ಸಾಮರ್ಥ್ಯ. ಅಚಿಂತ್ಯ ಶಕ್ತಿ ಇದೆ. ಆದ್ದರಿಂದ ಒಬ್ಬನೇ ಒಂದು ಕಡೆ ಎರಡು ಧರ್ಮ, ಮತ್ತೊಂದು ಕಡೆ ಒಂದೇ ಧರ್ಮ, ಈ ಥರದ ವ್ಯತ್ಯಾಸಗಳು ಅವನ ಐಶ್ವರ್ಯದಿಂದ. ಭಗವಂತ ರಾಮನಾಗಿಯೂ ಕೃಷ್ಣನಾಗಿಯೂ ಆಕಾರಗಳೆಲ್ಲ ಬೇರೆ ಬೇರೆ ಥರದ ಆಕಾರ ತೋರಿಸಿದ್ದಾನೆ.
ಇದೆಲ್ಲ ಪರಮಾತ್ಮನ ಐಶ್ವರ್ಯ. ಆದ್ದರಿಂದ ಅಭೇದೇಪಿ ಭೇದ ವ್ಯಪದೇಶ ಸ್ಥಾನಭೇದಾತ್ ಐಶ್ವರ್ಯ ಯೋಗಾತಿ ಯುಜ್ಯತೆ. ಆದ್ದರಿಂದ ಬೇರೆ ಬೇರೆ ಸ್ಥಾನ, ಅಷ್ಠಸ್ಥಾನದಲ್ಲಿರುವಾಗ ಕಾರ್ಯಕಾರಣ ಬದ್ಧ, ಕಂಠಸ್ಥಾನದಲ್ಲಿರುವಾಗ ಕಾರ್ಯಕಾರಣ ಬದ್ಧ, ಹೃದಯ ಸ್ಥಾನದಲ್ಲಿರುವಾಗ ಕಾರಣಬದ್ಧ, ಮೋಕ್ಷದಲ್ಲಿರುವಾಗ ಎರಡೂ ಇಲ್ಲ. ಅಲ್ಲ, ಬದ್ಧತ್ವ ಹೇಗೆ ಅಂತ ಅದಕ್ಕೆ ಹೇಳ್ತಾರೆ. ಬದ್ಧೋ ಬಂಧಾದಿ ಸಾಕ್ಷಿತ್ವ. ಅದು ಅವನು ಬದ್ಧ ಅಂದ್ರೇನು? ಬಂಧ ಕರ್ತ ಅಂತ ಅರ್ಥ. ಬಂಧಕ್ಕೆ ಅವನು ಸಾಕ್ಷಿ, ಬಂಧ ಜೀವನಿಗೆ, ಅದಕ್ಕೆ ಅವನು ಸಾಕ್ಷಿಯಾಗಿ ಬಂಧಕ್ಕೆ ಕಾರಣನಾಗಿದ್ದಾನೆ. ಬಂಧಾದಿ ಸಾಕ್ಷಿತ್ವಾತ್ ಭಿನ್ನ, ಭಿನ್ನ ಅಂದರೆ ಭಿನ್ನರಾದ ಜೀವರಲ್ಲಿದ್ದಾನೆ, ಭಿನ್ನ ಸ್ಥಾನದಲ್ಲಿದ್ದಾನೆ. ಅದರಿಂದ ಭೇದ. ನಿರ್ದೋಷ ದ್ವಯರೂಪೋಪಿ ಕಥ್ಯತೆ ಪರಮೇಶ್ವರ. ಅವನು ನಿರ್ದೋಷ ಅದ್ವಯ, ಅವನು ಭೇದ ಇಲ್ಲ, ದೋಷ ಇಲ್ಲ, ಬಂಧ ದೋಷ ಇಲ್ಲ, ಭೇದ ಇಲ್ಲ. ನಿರ್ದೋಷ ಅದ್ವಯ ರೂಪೋಪಿ, ದೋಷವೂ ಇಲ್ಲ, ಭೇದವೂ ಇಲ್ಲ. ಆದರೂ ಭಿನ್ನ ಬದ್ಧ ಅಂದರೆ ಪರಮಾತ್ಮನಿಗೆ ಬಂಧನ ಉಂಟು. ವಿಶ್ವತೇಜಸ್ಸರು ಪ್ರಕೃತಿ ಮತ್ತು ಪ್ರಕೃತಿಯ ಕಾರ್ಯ ದೇಹಾದಿಗಳ ಬಂಧನವುಳ್ಳವರು ಅಂತ ಅರ್ಥ ಅಲ್ಲ. ಬಂಧನ ದ್ರಷ್ಟ, ಬಂಧನವನ್ನು ನಮಗೆ ಆಗುವ ಬಂಧನವನ್ನು ನೋಡಿ ಅದಕ್ಕೆ ಕಾರಣನಾಗಿದ್ದಾನೆ. ಬಂಧನಕ್ಕೆ ಕಾರಣ, ಬಂಧಕರ್ತ ಅಂತ ಅರ್ಥ. ಬಂಧನಕ್ಕೆ ಒಳಪಟ್ಟವನಲ್ಲ, ಬಂಧನವನ್ನು ಮಾಡುವವನು. ಬದ್ಧೋ ಬಂಧಾದಿ ಸಾಕ್ಷಿತ್ವಾತ್ ಭಿನ್ನೋ ಭಿನ್ನೇಶು ಸಂಸ್ಥಿತಿ ನಿರ್ದೋಷ ಅದ್ವಯ ರೂಪ. ದೋಷ ಇಲ್ಲ, ಅದ್ವಿತೀಯ, ಭೇದ ಇಲ್ಲ, ಆದರೂ ಭಿನ್ನ ಅಂತ. ಭಿನ್ನ ಅಂದರೆ ಭಿನ್ನ ವಸ್ತುಗಳಲ್ಲಿ ಇದ್ದಾನೆ, ಅನೇಕ ಭಿನ್ನ ಪದಾರ್ಥಗಳಲ್ಲಿದ್ದಾನೆ. ಬದ್ಧ, ಬಂಧನ ಕರ್ತೃ, ಬಂಧನ ಸಾಕ್ಷಿ, ಅವನಿಗೆ ಬಂಧನ ಇಲ್ಲ. ಅದರಿಂದ ಪರಮಾತ್ಮನಿಗೆ ಬಂಧನ ಉಂಟು ಅಂತ ಭ್ರಾಂತಿಗೆ ಅವಕಾಶ ಇಲ್ಲ ಅಂಥೇಳಿ ಪರಮಾತ್ಮನು ಅನೇಕ ಸ್ಥಾನಗಳಲ್ಲಿ ಕಣ್ಣು, ಹೃದಯ, ಕಂಠ ಎಲ್ಲ ಭಗವಂತ ಇದ್ದಾನೆ ಬೇರೆ ಬೇರೆ ರೂಪಗಳಿಂದ. ಈ ರೂಪಗಳಿಗೆ ಬೇರೆ ಬೇರೆ ಹೆಸರಿದ್ದರೂ ಒಬ್ಬನೇ ಭಗವಂತ. ಅವನು ಕಾರ್ಯಕಾರಣ ಬದ್ಧ ಅಂದರೆ ಆ ಬಂಧನಕ್ಕೆ ಅವನು ಕಾರಣ, ಎಲ್ಲನೂ ಮಾಡ್ತಾನೆ. ಜಾಗದ ಅವಸ್ಥೆಯಲ್ಲಿರುವಾಗ ಪ್ರಕೃತಿಯನ್ನು, ಪ್ರಕೃತಿ ಕಾರ್ಯವಾದ ದೇಹದ ಕಾರ್ಯ ಎರಡನ್ನೂ ಮಾಡಿಸ್ತಾನೆ. ಹೃದಯದಲ್ಲಿದ್ದಾಗ ಪ್ರಕೃತಿ ಮಾತ್ರ, ಪ್ರಕೃತಿ ಬಂಧನ ಮಾತ್ರ ಜೀವನಿಗೆ, ದೇಹ ಬಂಧನ ಇಲ್ಲ. ಮೋಕ್ಷದಲ್ಲಿ ಯಾವುದೂ ಇಲ್ಲ. ಇದೆಲ್ಲ ಪರಮಾತ್ಮ ಇದ್ದುಕೊಂಡು ಇದನ್ನೆಲ್ಲ ಜೀವನಿಗೆ ಮಾಡಿಸ್ತಾನೆ ಅಂತ ಪರಮಾತ್ಮನ ಮಹಿಮೆಯನ್ನು ಹೇಳಿದ್ದು ಹೊರತು ಪರಮಾತ್ಮನಿಗೆ ದೋಷವನ್ನು ಹೇಳಿದ್ದಲ್ಲ. ಇನ್ನು ಪರಮಾತ್ಮನಿಗೆ ರೂಪವುಂಟೋ ಇಲ್ಲವೋ ಅಂತ. ಪರಮಾತ್ಮನಿಗೆ ರೂಪ ಇದ್ದರೆ ಶರೀರ ಬಂತು, ಅನಿತ್ಯ ಆಯಿತು. ರೂಪ ಬಂದರೆ ಶರೀರ ಬೇಕು, ಶರೀರ ಬಂದಾಗ ಉತ್ಪತ್ತಿ, ನಿತ್ಯತ್ವ ಹೋಯಿತು. ರೂಪ ಇಲ್ಲ ಅಂದರೆ ಬಿಟ್ಟರೆ ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ. ರುಕ್ಮವರ್ಣ ಬಂಗಾರದ ವರ್ಣ, ಚಿನ್ನದ ಬಣ್ಣ ಅಂತ ಹೇಳ್ತಾರೆ. ಬಣ್ಣ ಇಲ್ಲ ಅಂತ ಹೇಳ್ತೀರಿ. ಬಣ್ಣ ಉಂಟು ಅಂತಾದರೆ ಅವನಿಗೆ ಸೌಂದರ್ಯವೇ ಇಲ್ಲ ಅಂತ ಆಯಿತು. ಆ ಬಣ್ಣ ಶರೀರ ಇಲ್ಲ, ಸೌಂದರ್ಯ ಇಲ್ಲ, ಕೆಲವು ಗುಣಗಳೇ ಕಮ್ಮಿ ಆಯಿತು. ಎಲ್ಲ ಗುಣಗಳಲ್ಲಿ ಸೌಂದರ್ಯ ಒಂದು ಗುಣ. ಅವನ ರೂಪವೇ ಇಲ್ಲ ಅಂತಂದರೆ ಸೌಂದರ್ಯ ಇಲ್ಲ ಬಂತು. ದೇಹ ಆಕಾರ ಯಾವುದೂ ಇಲ್ಲ, ಸೌಂದರ್ಯ ಆದರೆ ಗುಣ ಇಲ್ಲ. ಉಂಟು ಅಂತಾದರೆ ಶರೀರ ಬಂತು, ಅನಿತ್ಯತ್ವ ಬಂತು. ಭಗವಂತನಿಗೆ ರೂಪ ಒಪ್ಪಿದರೂ ಕಷ್ಟ, ರೂಪ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಕಾರಣ ಶ್ರುತಿಗೆ ಅಪ್ರಾಮಾಣ್ಯ. ರೂಪ ಉಂಟು ಅಂತ ಹೇಳ್ತಕ್ಕ ವಾಕ್ಯ ಉಂಟು, ರೂಪ ಅವರ ನಮ್ಮ ರೂಪ ಇಲ್ಲ ಅಂತ ವಾಕ್ಯ ಉಂಟು. ಆ ವಾಕ್ಯಗಳಿಗೂ ಅಪ್ರಾಮಾಣ್ಯ. ಪರಮಾತ್ಮನಿಗೆ ರೂಪ ಇದ್ದರೆ ದೇಹ ಬಂತು, ಅನಿತ್ಯತ್ವ ಬಂತು. ರೂಪ ಇಲ್ಲ, ಸೌಂದರ್ಯಾದಿ ಗುಣಗಳೇ ಇಲ್ಲ. ಹೀಗೆ ಎರಡೂ ದೃಷ್ಟಿಯಿಂದ ಪ್ರಮಾಣ ವೇದಕ್ಕೂ ಅಪ್ರಾಮಾಣ್ಯ, ಪರಮಾತ್ಮನಲ್ಲಿ ಕೂಡ ಮಹತ್ವ ಕಮ್ಮಿ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಉತ್ತರ ಅರೂಪವದೇವ ಹೀ ತತ್ಪ್ರಧಾನತ್ವಾತ್. ಅವನಿಗೆ ಪ್ರಕೃತಿಯನ್ನೇ ನೇಮನ ಮಾಡ್ತಕ್ಕವನು. ಪ್ರಕೃತಿಯ ಸಂಬಂಧದಿಂದ ದೇಹ, ರೂಪ ಇದೆಲ್ಲ ಬರಲಿಕ್ಕೆ ಸಾಧ್ಯ ಉಂಟು. ಪ್ರಾಕೃತ ರೂಪ ನಮಗೆ, ನಾವು ಪ್ರಕೃತಿಯ ಅಧೀನರು, ಪ್ರಕೃತಿಗೆ ಪ್ರವರ್ತಕ. ಪ್ರಕೃತಿಯ ಯಾವ ಅಧಿಕಾರವೂ ಅವನ ಮೇಲೆ ನಡೆಯುವುದಿಲ್ಲ. ಹೀಗಾಗಿ ಪ್ರಾಕೃತವಾದ ದೇಹವೂ ಇಲ್ಲ, ಪ್ರಾಕೃತ ರೂಪವೂ ಇಲ್ಲ. ಅರೂಪವದೇವ ಹೀ ತತ್ಪ್ರಧಾನತ್ವಾತ್. ಪ್ರಕೃತಿಗೂ ಪ್ರಧಾನ, ಪ್ರಕೃತಿಗೂ ಎಲ್ಲದಕ್ಕೂ ಪ್ರಧಾನ ಪ್ರಕೃತಿ. ಇಡೀ ಜಗತ್ತಿಗೆ ಅದು ಪ್ರಧಾನ, ಅದರಿಂದಲೇ ಜಗತ್ತಿನ ಉತ್ಪತ್ತಿ. ಆ ಪ್ರಧಾನಕ್ಕೂ ಇವನು ಪ್ರಧಾನ.
ತತ್ಪ್ರಧಾನತ್ವ, ಪ್ರಕೃತಿಗೂ ಪ್ರವರ್ತಕ, ಪ್ರಕೃತಿಯು ಅವನ ಮೇಲೆ ತನ್ನ ಅಧಿಕಾರ ಚಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ದೇಹ, ಪ್ರಾಕೃತ ರೂಪ ಯಾವುದೂ ಇಲ್ಲ. ಅದಕ್ಕೆ ಪ್ರಮಾಣ ಉಂಟು. ಹಿ ಅಸ್ಥೂಲಂ ಅನನು, ಯಾವ ರೂಪವೂ ಅವನಿಗೆ ಇಲ್ಲ ಎಂಬುದಾಗಿ ಪ್ರಕೃತ್ಯಾದಿ ಪ್ರವರ್ತಕತ್ವೇನ ತದುತ್ತಮತ್ವಾತ್ ನೈವ ರೂಪವದ್ ಬ್ರಹ್ಮ. ಹಿ ಶಬ್ದಾತ್ ಅಸ್ಥೂಲಂ ಅನನು ಇತ್ಯಾದಿ ಶ್ರುತೇಶ್ಚ ವೇದವಾಕ್ಯ ಉಂಟು. ಭೌತಿಕಾನಿ ರೂಪಾಣಿ ರೂಪಗಳೆಲ್ಲ ಭೌತಿಕ. ಭೌತಿಕಾನಿ ರೂಪಾಣಿ ಎಲ್ಲ ಪಂಚಭೌತಿಕ ರೂಪಗಳು. ಭೂತೇಭ್ಯೋ ಅಸೋಪರ, ಪಂಚಭೂತಗಳನ್ನು ಮೀರಿ ನಿಂತವ. ಭೌತಿಕ ರೂಪ ಹೇಗೆ ಬರಬೇಕು? ಅರೂಪವಾನ್ ಅತ ಪ್ರೋಕ್ತಃ ಕ್ವತತ್ ಅವ್ಯಕ್ತತ ಪರಃ. ಇವನು ಭೂತಕ್ಕಿಂತ ಮೇಲೆ ಮಾತ್ರ ಅಲ್ಲ, ಪಂಚಭೂತಗಳಿಗೆ ಕಾರಣ ಪ್ರಕೃತಿ, ಪ್ರಕೃತಿಗಿಂತಲೂ ಮೇಲೆ. ಇಂಥವರಿಗೆ ಪ್ರಾಕೃತ ರೂಪ, ಭೌತಿಕ ರೂಪ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ಪ್ರಶ್ನೆಯೇನೋ ಪರಿಹಾರ ಆಯಿತು. ಒಂದು, ಆದರೆ ರುಕ್ಮವರ್ಣಂ, ಚಿನ್ನದ ಬಣ್ಣ ಉಂಟು ಅಂತ ವರ್ಣನೆ ಮಾಡಿದ್ದಾರೆ. ಅದೇ ಕೂಡ್ತದೆ. ಪರಮಾತ್ಮನಿಗೆ ಸೌಂದರ್ಯ ಇಲ್ಲ ಅಂತಾಯಿತು. ಅಂತ ಒಂದು ದೋಷ ಪರಿಹಾರ ಆದರೂ ಮತ್ತೊಂದು ದೋಷ ಬಂದೇ ಬರ್ತದೆ. ಅದಕ್ಕೆ ಉತ್ತರ ಪ್ರಕಾಶವಚ್ಚ ಅವೈಯರ್ಥ್ಯಂ. ಈ ಶ್ರುತಿಗ ವೈಯರ್ಥ್ಯ, ಶ್ರುತಿಗೆ ಅರ್ಥ ಇಲ್ಲ ಅಂತಾಯಿತು. ನೀವು ಪರಮಾತ್ಮನಿಗೆ ರೂಪ ಇಲ್ಲ ಅಂತ ಹೇಳಿದರೆ, ಯದಾ ಪಶ್ಯತೆ ರುಕ್ಮವರ್ಣಂ ಮುಂತಾದ ಪರಮಾತ್ಮನಿಗೆ ಚಿನ್ನದ ಬಣ್ಣ ಉಂಟು ಅಂತ ಹೇಳ್ತಕ್ಕ ವಾಕ್ಯ ಉಂಟು. ಇಂಥ ಅನೇಕ ರೂಪಗಳನ್ನು ಹೇಳ್ತಕ್ಕ, ಸೌಂದರ್ಯವನ್ನು ವರ್ಣಿಸಿದ ಅನೇಕ ವಾಕ್ಯಗಳುಂಟು. ಭಗವಂತ ಅವನ ಹಸ್ತ, ಅವನ ಕೈ, ಹೃದಯ, ಮುಖ ಎಲ್ಲ ವರ್ಣನೆ ಮಾಡಿದ್ದಾರೆ. ಎಲ್ಲ ತಪ್ಪಾಯಿತು. ಅವನಿಗೆ ರೂಪವೇ ಇಲ್ಲ, ಆಕಾರವೇ ಇಲ್ಲ. ಅವನ ಮುಖ ಬಹಳ ಇಷ್ಟು ಸುಂದರವಾಗಿದೆ, ಅವನ ಊರು, ಹೃದಯ ಭಾಗ, ಉದರ ಎಲ್ಲ ವರ್ಣಿಸಿದ್ದಾರೆ. ಎಲ್ಲ ತಪ್ಪಾಯಿತು ಅಂತ ಹೇಳಿದರೆ, ಶ್ಯಾಮಾತಿ ಶಬಲಂ ಪ್ರಬಂಧಿ, ಅವನು ಶ್ಯಾಮ, ಶಬಲ ಎಲ್ಲ ವರ್ಣನೆ ಮಾಡಿದ್ದಾನೆ. ಇದೆಲ್ಲ ಸುವರ್ಣ ಜ್ಯೋತಿ, ಬಂಗಾರದ ಪ್ರಕಾಶ ಎಲ್ಲ ಹೇಳಿದ್ದಾನೆ. ಅವನಿಗೆ ರೂಪವೇ ಇಲ್ಲ ಅಂತಾದರೆ ಇದೆಲ್ಲ ವೇದವಾಕ್ಯವನ್ನು ಹೇಗೆ ಕೂಡಿಸುವುದು? ಇದು ನವೈಯರ್ಥ್ಯಂ. ಏಕೆ ಅಂದರೆ ರೂಪ ಉಂಟೋ ಇಲ್ಲ, ರೂಪ ಉಂಟು, ರೂಪ ಇಲ್ಲ. ಈಗ ಕತ್ತಲೆ, ಮಧ್ಯರಾತ್ರಿಯಲ್ಲಿ ಕತ್ತಲೆ, ಎಲ್ಲ ಕಡೆ ಕತ್ತಲೆ, ಕಣ್ಣು ಎಲ್ಲ ಕಡೆ ಹೋಗ್ತಾ ಇದೆ. ಕಣ್ಣಿಗೆ ಅದು ಜ್ಯೋತಿಸು, ಅದರ ಪ್ರಕಾಶ ಉಂಟು, ಎಲ್ಲ ಕಡೆ ಹರಡುತ್ತದೆ. ಆದರೆ ಈ ಕತ್ತಲೆ ಬೆಳಕೇ ಇಲ್ಲ ಅಂತ. ಬೆಳಕುಂಟು, ಕಣ್ಣು ಸುತ್ತ ಹರಡ್ತದೆ, ಕಣ್ಣಿನ ಕಿರಣ ಎಲ್ಲ ಕಡೆ ವ್ಯಾಪಿಸಿದೆ. ಆದರೆ ಕಣ್ಣಿನ ಕಿರಣ ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಅದೊಂದು ವಿಲಕ್ಷಣ. ಈ ಸೂರ್ಯನ ಬೆಂಕಿಯ ಪ್ರಕಾಶಕ್ಕಿಂತ ಕಣ್ಣಿನ ಪ್ರಕಾಶ ವಿಲಕ್ಷಣ, ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಆದ್ದರಿಂದ ಪ್ರಕಾಶ ಇದ್ದರೂ ಕತ್ತಲೆಯಲ್ಲಿ ಪ್ರಕಾಶ ಇಲ್ಲ. ಕಣ್ಣು ಸುತ್ತಲೂ ಹೋಗ್ತಾ ಇದೆ, ಕಣ್ಣಿಗೆ ಪ್ರಕಾಶ ಉಂಟು, ನಮಗೆ ಕಾಣಿಸುವುದಿಲ್ಲ. ಅದೊಂದು ಈ ಪ್ರಕಾಶಕ್ಕಿಂತ ವಿಲಕ್ಷಣ. ಕತ್ತಲೆಯಲ್ಲಿ ಪ್ರಕಾಶ ಇಲ್ಲ ಅಂತ ಹೇಳ್ತೀವಿ, ಕಣ್ಣು ರಶ್ಮಿ ಸುತ್ತ ಹೋಗ್ತಾ ಇದೆ, ಪ್ರಕಾಶ ಉಂಟು. ಪ್ರಕಾಶ ಇದ್ದರೂ ಆ ಪ್ರಕಾಶ ಈ ಪ್ರಕಾಶಕ್ಕಿಂತ ವಿಲಕ್ಷಣ. ಅದೇ ಪ್ರಕಾಶ ಇದ್ದರೂ ಪ್ರಕಾಶ ಇಲ್ಲ ಅಂತ ಹೇಳುವಂತೆ ಭಗವಂತನಿಗೆ ರೂಪ ಇದ್ದರೂ ಅದು ನಮ್ಮಂಥ ಪ್ರಾಕೃತ ರೂಪವಲ್ಲ, ಅದಕ್ಕಿಂತ ವಿಲಕ್ಷಣ. ಅದರಿಂದ ರೂಪ ಉಂಟು, ರೂಪ ಇಲ್ಲ, ಎರಡೂ ಮಾತು ಸರಿ. ಕತ್ತಲೆಯಲ್ಲಿ ಬೆಳಕು ಉಂಟೋ? ಬೆಳಕು ಉಂಟು, ಬೆಳಕಿಲ್ಲ. ಯಾವ ಬೆಳಕುಂಟು? ಕಣ್ಣಿನ ಬೆಳಕುಂಟು, ಕಾಣಿಸುವುದಿಲ್ಲ. ಇದಕ್ಕಿಂತ ವಿಲಕ್ಷಣ ಭಗವಂತನದ್ದು ಲೋಕ ವಿಲಕ್ಷಣವಾದ ರೂಪವಾದ ಪ್ರಯುಕ್ತ ರೂಪ ಇಲ್ಲ ಅಂತ ಹೇಳಿದ್ದು ತಪ್ಪಲ್ಲ. ಪ್ರಕಾಶವಚ್ಚ ಅವೈಯರ್ಥ್ಯಂ, ಕಣ್ಣಿನ ಪ್ರಕಾಶದಂತೆ ಪರಮಾತ್ಮನ ರೂಪ ಲೋಕ ವಿಲಕ್ಷಣ. ಆದ್ದರಿಂದ ಶ್ರುತಿಗೆ ಅರ್ಥ ಇಲ್ಲ ಅಂತ ಹೇಳಬಾರ್ದು. ಶ್ರುತಿಯು ಪ್ರಮಾಣವೇ, ಶ್ರುತಿಗೆ ಅಪ್ರಾಮಾಣ್ಯ ಇಲ್ಲ. ಸಾಮರ್ಥ್ಯ ಇಲ್ಲ. ಯಾಕೆ? ಅದಕ್ಕೆ ಬೆಳಕು ಉಂಟು ಇದ್ದರೂ ಕಾಣಿಸುವುದಿಲ್ಲ, ವಿಲಕ್ಷಣ ಪ್ರಕಾಶ ನಮ್ಮ ಕಣ್ಣಿಗೆ ಕಾಣೋದು. ಕತ್ತಲೆ ಕಣ್ಣಿನ ಕಾಣಿಸೋದಲ್ಲ. ಯಥಾ ಪಶ್ಯತೆ ರುಕ್ಮವರ್ಣಂ ಶ್ಯಾಮಾತ್ ಶಬಲಂ ಪ್ರಬಂಧಿ ಸುವರ್ಣಜ್ಯೋತಿ ಶ್ಯಾಮಾತ್ ಶಬಲಂ ಪ್ರಬಂಧಿ.
ಅಂದರೆ ಹೃದಯದಲ್ಲಿರತಕ್ಕಂಥ ಪರಮಾತ್ಮ ಶ್ಯಾಮ. ಶಬಲ ಅಂದರೆ ಚಿತ್ರರೂಪ. ಅದು ಮೊದಲು ಹೃದಯಸ್ಥ ಪರಮಾತ್ಮನ ಉಪಾಸನೆ ಮಾಡಬೇಕು. ಆಮೇಲೆ ಎಲ್ಲ ಕಡೆಯಲ್ಲಿರತಕ್ಕ ಪರಮಾತ್ಮನ ಧ್ಯಾನ. ಮತ್ತೆ ಒಬ್ಬ ಶ್ಯಾಮ, ಒಬ್ಬ ಶಬಲ. ಹೃದಯಸ್ಥನು ಶ್ಯಾಮ, ಸರ್ವಗತನಾದವನು ಶಬಲ. ಶ್ಯಾಮಾತ್ ಶಬಲಂ ಪ್ರಭತ್ತಿ. ಶ್ಯಾಮರೂಪದ ಉಪಾಸನೆ ಮಾಡಿದ ಮೇಲೆ ಎಲ್ಲ ಕಡೆಯಲ್ಲಿರತಕ್ಕಂಥ ಭಗವಂತನ ಉಪಾಸನೆ ಮತ್ತೆ ಮಾಡ್ತೇನೆ ಅಂಥೇಳಿ ವಿಶ್ವರೂಪಿಯಾದ ಪರಮಾತ್ಮ ಶಬಲ, ಹೃದಯಸ್ಥನಾದ ಭಗವಂತ ಶ್ಯಾಮ ಎಂಬುದಾಗಿ ಭಗವಂತನಿಗೆ ಶ್ಯಾಮರೂಪ, ಶಬಲ ರೂಪ ಎರಡು ರೂಪವನ್ನು ಹೇಳಿದ್ದಾರೆ. ಅವನಿಗೆ ವರ್ಣವೇ ಇಲ್ಲ ಅಂತಾದರೆ ಈ ವಾಕ್ಯ ಕೂಡಿಸ್ತೀವಿ. ಯದಾ ಪಶ್ಯತಿ ರುಕ್ಮವರ್ಣಂ ಶ್ಯಾಮಾತ್ ಶಬಲಂ ಪ್ರಪದ್ಯೆ. ಇದೆಲ್ಲ ವಾಕ್ಯವನ್ನು ಹೀಗೆ ಕೂಡಿಸೋದು. ಯದಾ ಪಶ್ಯತಿ ರುಕ್ಮವರ್ಣಂ ಶ್ಯಾಮಾತ್ ಶಬಲಂ ಪ್ರಪದ್ಯೆ ಸುವರ್ಣಜ್ಯೋತಿ ಇತ್ಯಾದಿ ಶ್ರುತೀನಾಂ ನವೈರ್ಥ್ಯಂ. ಅವನಿಗೆ ಅರ್ಥವೇ ಇಲ್ಲ, ಅದು ಅಪ್ರಮಾಣ ಅಂತ ಭಾವಿಸಬೇಡಿ. ಯಾಕೆ ಇಟ್ಟುಕೊಳ್ಬೇಕು, ವಿಲಕ್ಷಣ ರೂಪ ಉಂಟು. ಅದಕ್ಕೆ ದೃಷ್ಟಾಂತ ಯಥಾ ಚಕ್ಷುರಾದಿ ಪ್ರಕಾಶೇ ವಿದ್ಯಮಾನೇಪಿ ವೈಲಕ್ಷಣ್ಯಾತ್ ಅಪ್ರಕಾಶಾದಿ ವ್ಯವಹಾರ. ಕತ್ತಲೆಯಲ್ಲಿಯೂ ಕೂಡ ಕಣ್ಣಿನ ಪ್ರಕಾಶ ಹರಡಿದೆ, ಅದು ಪ್ರಕಾಶ ಇಲ್ಲ ಅಂತ ನಾವು ಹೇಳ್ತೇವೆ. ಅದರಿಂದ ಪರಮಾತ್ಮನಲ್ಲಿ ರೂಪ ಇದ್ದರೂ ಅದು ಲೋಕ ವಿಲಕ್ಷಣ ರೂಪ ಆದ ಪಡಿತ ರೂಪ ಇಲ್ಲ ಅಂತ ಹೇಳಿದ್ದು ತಪ್ಪಲ್ಲ. ಎರಡೂ ವಾಕ್ಯ ಸರಿ. ಏನದು ವೈಲಕ್ಷಣ್ಯ ಅಂದರೆ ಇದು ಪ್ರಾಕೃತ, ಅದು ತನ್ಮಾತ್ರಂ ಜ್ಞಾನಾನಂದ ಸ್ವರೂಪ. ಆ ಪರಮಾತ್ಮನ ಪ್ರಕಾಶ ಪಂಚಭೂತಗಳ ಉಂಟಾದ ಭೌತಿಕವಾದಲ್ಲ, ಪ್ರಾಕೃತವಲ್ಲ. ಅದು ಆಹಗತ ತನ್ಮಾತ್ರಂ ಕೇವಲ ಜ್ಞಾನಾನಂದ ಸ್ವರೂಪ. ಇದೇ ಲೋಕ ವಿಲಕ್ಷಣ. ಆ ಜ್ಞಾನಾನಂದ ಸ್ವರೂಪವಾದ ಪ್ರಕಾಶ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಆಹತ ತನ್ಮಾತ್ರಂ ವೈಲಕ್ಷಣ್ಯಂತೆ ಉಚ್ಯತೆ ರೂಪಸ್ಯ ವಿಜ್ಞಾನಾನಂದ ಮಾತ್ರತ್ವಂ ಐಕಾತ್ಮ ಪ್ರತ್ಯಯ ಸಾರಂ. ಏಕ ಅಂದರೆ ಪ್ರಧಾನ ಪರಮಾತ್ಮ, ಐಕಾತ್ಮ್ಯಂ. ಅವನ ಐಕಾತ್ಮ್ಯ, ಅವನು ಪ್ರಧಾನ ಮತ್ತು ಪೂರ್ಣ ಐಕಾತ್ಮ್ಯ. ಅವನು ಜ್ಞಾನಸ್ವರೂಪಿ. ಐಕಾತ್ಮ ಪ್ರತ್ಯಯ ಸಾರಂ, ಪೂರ್ಣ ಮತ್ತು ಪ್ರಧಾನವಾದ ಪೂರ್ಣವಾದ ಜ್ಞಾನ ಸ್ವರೂಪ ಭಗವಂತ ಎಂಬುದಾಗಿ ಆ ಪರಮಾತ್ಮನ ಅಥವಾ ಐಕಾತ್ಮ ಪ್ರತ್ಯಯ ಸಾರ. ಪರಮಾತ್ಮನು ಏಕ ಪ್ರಧಾನ, ಆತ್ಮ ಪೂರ್ಣ, ಪ್ರತ್ಯಯ ಜ್ಞಾನಸ್ವರೂಪ, ಸಾರ ಆನಂದ ರೂಪ. ಈ ಪ್ರಧಾನ, ಪೂರ್ಣ, ಜ್ಞಾನ, ಆನಂದ ಸ್ವರೂಪ ಪರಮಾತ್ಮ. ಇದೇ ಭಗವಂತನ ರೂಪ. ಏಕಾತ್ಮ ಪ್ರತ್ಯಯ ಸಾರಂ ಏಕಃ ಪ್ರಧಾನ ಉದ್ದಿಷ್ಟ ಆತ್ಮ ಪೂರ್ಣತ್ವತಃ ಶ್ರುತಃ ತದೇವಾಸ್ಯ ಸ್ವರೂಪಂ ತದ್ ಐಕಾತ್ಮ್ಯಂ ತೇನ ಕೀರ್ತಿತಂ ಪ್ರತ್ಯಯೋ ಜ್ಞಾನರೂಪತ್ವಾತ್ ಸಾರಃ ಆನಂದರೂಪತಃ ಎಂಬುದಾಗಿ ಜ್ಞಾನಾನಂದ ಸ್ವರೂಪವೇ ಭಗವಂತನ ರೂಪ. ಆ ರೂಪ ಉಂಟಷ್ಟೇ ಹೊರತು ಪ್ರಾಕೃತ ಸ್ವರೂಪ ಇಲ್ಲ. ಆನಂದ ಮಾತ್ರಂ ಅಜರಂ ಪುರಾಣಂ ಏಕಂ ಸಂತಂ ಬಹುಧಾ ದೃಶ್ಯಮಾನಂ ತಮಾತ್ಮಸ್ಥಂ ಏನು ಪಶ್ಯನ್ ಧೀರಃ ತೇಷಾಂ ಸುಖಂ. ಆನಂದ ಮಾತ್ರ ಮತ್ತು ಸಂತಂ ದೋಷ ಇಲ್ಲ. ಅವನು ಬಹುಧಾ ದೃಶ್ಯಮಾನ, ಅನೇಕ ರೂಪದಿಂದ ಭಗವಂತ ಕಾಣ್ತಾ ಇದ್ದಾನೆ. ಅವನು ಕೇವಲ ಆನಂದ ಸ್ವರೂಪಿ, ಅದೇ ಅವನ ರೂಪ. ತಮ್ಮ ಆತ್ಮಸ್ಥಂ ಏನು ಪಶ್ಯನ್ ಧೀರಃ ತೇಷಾಂ ಸುಖಂ ಎಂಬುದಾಗಿ ಪರಮಾತ್ಮನು ಕೇವಲ ಆನಂದ ಸ್ವರೂಪಿ, ಕೇವಲ ಜ್ಞಾನ ಸ್ವರೂಪಿ. ಪ್ರಾಕೃತ ದೇಹ ಅವನಿಗಿಲ್ಲ. ದರ್ಶೇತಿ ಜಾತೋ ಅಪಿ ಸ್ಮರ್ಯತೆ ತದ್ವಿಜ್ಞಾನೇನ ಪರಿಪಶ್ಯನ್ ಧೀರಾಃ ಆನಂದರೂಪಂ ಅಮೃತಂ. ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಧೀರರು ಜ್ಞಾನಿಗಳು ತಮ್ಮ ಅಪರೋಕ್ಷ ಜ್ಞಾನದಿಂದ ಆ ಆನಂದರೂಪವಾದ ಪರಮಾತ್ಮನನ್ನು ದರ್ಶೇತಿ ಚ ಅಥೋ ಅಪಿ ಸ್ಮರ್ಯತೆ ಆನಂದರೂಪತ್ವ ತೋರಿಸ್ತಾನೆ. ಯಾರಿಗೆ? ಭಕ್ತರಿಗೆ. ಇದಕ್ಕೆ ಸ್ಮೃತಿ ಉಂಟು. ಅಪಿ ಸ್ಮರ್ಯತೆ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಃ ಆನಂದರೂಪಂ ಅಮೃತಂ ಯದ್ವಿಭಾತಿ. ಶುದ್ಧಸ್ಫಟಿಕ ಸಂಕಾಶಂ ವಾಸುದೇವಂ ನಿರಂಜನಂ
ಚಿಂತಯಿತ ಯತಿ ನಾಣ್ಯಂ ಜ್ಞಾನರೂಪ ತಿರುತೆ ಹರಿ. ಪರಮಾತ್ಮ ಜ್ಞಾನಸ್ವರೂಪ ಬಿಟ್ಟು ಬೇರೆ ಆಕಾರವನ್ನು ತಿಳ್ಕೊಳ್ಬಾರ್ದು. ಆಕಾರ ಪರಮಾತ್ಮನದ್ದು ಕೈಕಾಲು ಮುಂತಾದ ಆಕಾರ ಚಿಂತನೆ ಮಾಡುವಾಗಲೂ ಇದು ಜ್ಞಾನಾನಂದ ರೂಪ ಪ್ರಾಕೃತ ಅಲ್ಲ ಅಂತ ಚಿಂತನೆ ಇರಬೇಕು. ಶುದ್ಧ ಸ್ಫಟಿಕ ಸಂಕಾಶಂ ವಾಸುದೇವಂ ನಿರಂಜನಂ ಯತಿ ಜ್ಞಾನರೂಪಾತ ಕೃತೆ ನಾಣ್ಯ ಚಿಂತೆ. ಪರಮಾತ್ಮ ಜ್ಞಾನಸ್ವರೂಪ ಬಿಟ್ಟು ಬೇರೆ ಥರದ ಲೌಕಿಕ ಆಕಾರವನ್ನು ಚಿಂತನೆ ಮಾಡಬಾರದು. ಮುಂತಾದ ಪ್ರಮಾಣದಿಂದ ಭಗವಂತನು ಕೇವಲ ಜ್ಞಾನಾನಂದಮಯ, ಅದೇ ಅವನ ರೂಪ. ಪ್ರಾಕೃತ ರೂಪ ಇಲ್ಲ, ಅದರಿಂದ ರೂಪ ಇಲ್ಲ ರೂಪ ಉಂಟು, ಎರಡೂ ವಾಕ್ಯವನ್ನು ಸಮನ್ವಯ ಮಾಡಬೇಕು. ಅದಕ್ಕೆ ಅನೇಕ ಪ್ರಮಾಣ. ಸಜ್ಞಾನಾನಂದ ಶೀರ್ಷೋಸು, ಸಜ್ಞಾನಾನಂದ ಬಾಹುಕಃ, ಸಜ್ಞಾನಾನಂದ ದೇಹಸ್ಥ, ಸಜ್ಞಾನಾನಂದ ಜ್ಞಾನಾನಂದ ಸ್ವರೂಪವಾದ ಪಾದ, ಜ್ಞಾನಾನಂದ ಸ್ವರೂಪವಾದ ದೇಹ, ಜ್ಞಾನಾನಂದಾತ್ಮಕವಾದ ಬಾಹು, ಶಿರಸ್ಸು ಎಲ್ಲ ಜ್ಞಾನಾನಂದಾತ್ಮಕ. ಎಲ್ಲ ಪ್ರಮಾಣಗಳನ್ನು ವಾಕ್ಯ ಸೂತ್ರ ಏರು ಬೆತ್ತೇರು ಉಳಿಯರು ಒಟ್ಟಿಗೆ ಕಲ್ಕೂರಿ ಹೆಸರು ಬಿಟ್ರು ಈ ಒಟ್ಟು 5 ಜನ ನಮ್ಮ ಕ್ಯಾರೆಟೆ ಪಾಪದ ಯಾರ ವಿಶೇಷತ್ರ ಫೋನಂಬಿ ಅವಳು ಪಾತಿರ್ತಿ ಅಲ್ಕೋ ಗೊತ್ತಾರ ಯಾರ ಬಂಡೇರಿ ಬಂತು ತಿರುಪತಿ ಕೂಡಲೇ ಅತೇವಚ ಉಪಮ ಸೂರ್ಯಕಾರ್ಯವತ್ತು. ಇಷ್ಟಾದ ಮೇಲೆ ಒಂದು ಸಂಶಯ ಬರ್ತದೆ. ಪರಮಾತ್ಮನ ರೂಪಗಳಿಗೆ ಅಭೇದ ಹೇಳಿದಿರಿ, ಮತ್ಸ್ಯಾದಿ ರೂಪಗಳಿಗೆ ಅಲ್ಲಿ ಅಭೇದ ಬರಲಿ. ನಮಗೂ ಪರಮಾತ್ಮನಿಗೆ ಅಭೇದ. ನಾವು ಪರಮಾತ್ಮನ ಅಂಶ, ಮಮೈವ ಅಂಶವು ಜೀವಲೋಕಿ. ನಾವು ದೇವರ ಮತ್ಸ್ಯಾದಿಗಳು ಹೇಗೆ ಪರಮಾತ್ಮನ ಅಂಶರು, ನಾವು ಕೂಡ ಪರಮಾತ್ಮನ ಅಂಶರು. ನಮಗೂ ಪರಮಾತ್ಮನಿಗೂ ಮುಂದುವರಿ ಎಲ್ಲ ಭಗವದ್ ರೂಪಗಳಿಗೆ ಅಭೇದ ಹೇಳಿದ ಮೇಲೆ ನಮಗೂ ಪರಮಾತ್ಮನ ಅಭೇದವನ್ನು. ನಾವು ಪರಮಾತ್ಮನ ಪ್ರತಿಬಿಂಬ, ದೇವರ ಪ್ರತಿಬಿಂಬ. ಬಿಂಬೋಸಿ ಪ್ರತಿಬಿಂಬೋಸ್ಮಿ, ದೇವರ ಅಂಶ. ಮತ್ಸ್ಯಾದಿಗಳೆಲ್ಲ ಪರಮಾತ್ಮನ ಅಂಶ. ಪರಮಾತ್ಮನಿಗೂ ಮತ್ಸ್ಯಾದಿಗಳಿಗೂ ಅಭೇದ. ನಾವು ಪ್ರತಿಬಿಂಬ, ಪ್ರತಿಬಿಂಬಕ್ಕೂ ಬಿಂಬಕ್ಕೂ ಐಕ್ಯ ಉಂಟು. ಆದ್ದರಿಂದ ಪರಮಾತ್ಮನೇ ನಾವು, ನಮಗೆ ಅಭೇದ ಬಂತು ಅಂತ ಪೂರ್ವಪಕ್ಷ ಬಂದರೆ, ಅತೇವಚ ಉಪಮ ಸೂರ್ಯಕಾರ್ಯವತ್. ಸೂರ್ಯನ ಪ್ರತಿಬಿಂಬದಂತೆ ಜೀವನು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ ಕೂಡಲೇ ನಾವು ಈ ಕನ್ನಡಿಯಲ್ಲಿ ಪ್ರತಿಬಿಂಬ ಬೀಳ್ತದೆ, ಅದು ರಿಫ್ಲೆಕ್ಷನ್. ಸೂರ್ಯನದ್ದು ರಿಫ್ಲೆಕ್ಷನ್. ಅದು ಆ ಕನ್ನಡಿ ಇದ್ದರೆ ಮಾತ್ರ ಇದೆ. ನೀರಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣಿಸ್ತದೆ, ನೀರಿದ್ದರೆ ಮಾತ್ರ. ನೀರಿಲ್ಲ ಕಾಣಿಸುವುದಿಲ್ಲ, ಅದು ಅನಿತ್ಯ. ನಾವು ಅಂಥ ಪ್ರತಿಬಿಂಬ ಅಲ್ಲ. ನಮಗೆ ಉಪಾಧಿ ಅಧೀನ, ಕನ್ನಡಿ ಅಧೀನ ಪ್ರತಿಬಿಂಬ, ನೀರಿನ ಅಧೀನ, ಅದು ಉಪಾಧಿ ಅಧೀನ, ಅದು ಅನಿತ್ಯ. ಆದರೆ ಜೀವನು ಉಪಾಧಿಯಿಂದ ಹುಟ್ಟುವನಲ್ಲ, ಅನಿತ್ಯನಲ್ಲ, ಉತ್ಪತ್ತಿ ಇಲ್ಲ. ಹಾಗಾದರೆ ಜೀವನು ಪರಮಾತ್ಮನ ಪ್ರತಿಬಿಂಬ ಅಂದರೆ ರಿಫ್ಲೆಕ್ಷನು, ಕನ್ನಡಿಯಲ್ಲಿದ್ದ ರಿಫ್ಲೆಕ್ಷನು ಅದರಂತೆ ಅಂತ ಭಾವಿಸಬಾರದು. ಪರಮಾತ್ಮನದ್ದೇ ಒಂದು ರಿಫ್ಲೆಕ್ಷನ್ ಅಲ್ಲ. ಜೀವನು ಅನಾದಿಯಿಂದ ಇದ್ದಾನೆ, ಅವನು ಉಪಾಧಿಯಿಂದ ಹುಟ್ಟಿದವನಲ್ಲ. ಪ್ರತಿಬಿಂಬ ಅಂದರೇನು? ಪರಮಾತ್ಮನ ಅಧೀನ, ಪರಮಾತ್ಮನ ಸದೃಶ, ಇಷ್ಟೇ. ಪ್ರತಿಬಿಂಬ ಅಂದರೆ ಅಷ್ಟೇ ಅರ್ಥದಲ್ಲಿ. ಈ ಪ್ರತಿಬಿಂಬದಂತೆ ಅಲ್ಲ. ಪೂರ್ತಿ ದೃಷ್ಟಾಂತ ಸೂರ್ಯನ ಪ್ರತಿಬಿಂಬದಂತೆ ಅಂತ ಹೇಳಿಬಿಟ್ರೆ ಪೂರ್ಣ ದೃಷ್ಟಾಂತ ಅಲ್ಲ. ಚಂದ್ರನಂತೆ ಮುಖ ಅಂತ ಹೇಳಿದ್ರೆ ಆಹ್ಲಾದಕಾರಿಯಿಂದ ಇಷ್ಟೇ ಅರ್ಥ. ಮತ್ತು ಚಂದ್ರನದೆಲ್ಲ ಧರ್ಮ ಅಲ್ಲಿ ಇರಬೇಕಾಗಿಲ್ಲ. ಅದರಿಂದ ಎಷ್ಟು ಅಂಶದಲ್ಲಿ ದೃಷ್ಟಾಂತ ಅಷ್ಟು ಮಾತ್ರ ಇಟ್ಟುಕೊಳ್ಬೇಕು. ಜೀವನ ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನ ಅಧೀನ, ಪರಮಾತ್ಮನಿಗೆ ಸದೃಶ. ಪೂರ್ಣ ಸಾದೃಶ್ಯ ಅಲ್ಲ, ನೆರಳು ನಮ್ಮಂತೆ ಇದೆ ನಮ್ಮ ಪ್ರತಿಬಿಂಬ. ನಾವು ಬೆಳ್ಳಗಿದ್ದರೂ ನೆರಳು ಕಪ್ಪು, ಬೆಳ್ಳಗಿರುವುದಿಲ್ಲ. ಪೂರ್ತಿ ಸಾದೃಶ್ಯ ಇಲ್ಲ, ಅದು ನೆರಳು ನಮ್ಮ ಪ್ರತಿಬಿಂಬ ಅಂತ ಹೇಳ್ತೇವೆ. ಸಾದೃಶ್ಯ ಪೂರ್ತಿ ಇಲ್ಲ. ಜೀವನ ಪರಮಾತ್ಮನ ಸದೃಶ, ಸ್ವಲ್ಪ ಅಂಶದಲ್ಲಿ ಸಾದೃಶ್ಯ. ಅವನು ಆನಂದರೂಪಿ, ಸಜ್ಜೀವನ ಆನಂದರೂಪಿಗಳು. ಅವನು ಜ್ಞಾನರೂಪಿ, ಅವು ಜ್ಞಾನರೂಪಿಗಳು. ಇಷ್ಟೇ ಹೊರತು ಸರ್ವಾತ್ಮನ ಪೂರ್ಣ ರೀತಿಯಲ್ಲಿ ಸಾದೃಶ್ಯ ಇಲ್ಲ. ಈ ಅರ್ಥದಲ್ಲಿ ಅತೇವಚ ಉಪಮ ಸೂರ್ಯಕಾರ್ಯವತ್. ಸೂರ್ಯಕಾದ ಸೂರ್ಯನ ಪ್ರತಿಬಿಂಬ, ಚಂದ್ರನಂತೆ ದೃಷ್ಟಾಂತಿಯನ್ನು ಕೊಟ್ಟಿದ್ದಾರೆ. ಅತೇವ ಪರಮಾತ್ಮನ ಅಧೀನ, ಪರಮಾತ್ಮನ ಸದೃಶ, ಇಷ್ಟೇ ಹೊರತು ನಿಜವಾಗಿ
ಜೀವನು ಪರಮಾತ್ಮನ ಪ್ರತಿಬಿಂಬ ಅಲ್ಲ. ಅದರಿಂದ ಒಂದು ಪ್ರತಿಬಿಂಬಕ್ಕೂ ಬಿಂಬಕ್ಕೂ ಐಕ್ಯ ಇಲ್ಲ. ಕನ್ನಡಿಯಲ್ಲಿರುವ ಪ್ರತಿಬಿಂಬ ಬೇರೆ, ನಾವು ಬೇರೆ, ಅವುಗಳ ಐಕ್ಯವೇ ಇಲ್ಲ. ಸೂರ್ಯನ ಪ್ರತಿಬಿಂಬ ಕಾಣಿಸ್ತದೆ, ಅದೇ ಸೂರ್ಯನಲ್ಲ, ಅದು ಬೇರೆ, ಸೂರ್ಯ ಬೇರೆ. ಬಿಂಬ ಪ್ರತಿಬಿಂಬಗಳ ಐಕ್ಯ ಇಲ್ಲ. ಮತ್ತು ಜೀವನು ನಿಜವಾದ ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬದಂತೆ. ಅದರಿಂದ ಜೀವನಿಗೂ ಆದರೆ ಪರಮಾತ್ಮನ ಅಂಶ ಹೌದು. ಹೇಗೆ ಅಂಶ? ಅಂಶ ಎರಡು: ಭಿನ್ನ ಅಂಶ, ಸ್ವರೂಪಾಂಶ. ಮತ್ಸ್ಯಾದಿಗಳೆಲ್ಲ ಸ್ವರೂಪಾಂಶ. ಪರಮಾತ್ಮನಿಗೆ ಎಷ್ಟು ಶಕ್ತಿ, ಎಷ್ಟು ಗುಣಗಳು ಎಲ್ಲ ಮತ್ಸ್ಯ ಕೂರ್ಮಾದಿ ಅವತಾರಗಳಲ್ಲಿ ಉಂಟು. ಅದು ಸ್ವರೂಪಾಂಶ. ಜೀವರು ಭಿನ್ನ ಅಂಶಗಳು. ಆದ್ದರಿಂದ ಜೀವರನ್ನು ಪರಮಾತ್ಮನ ಅಂಶ ಅಂತ ಹೇಳಿದ ಕೂಡಲೇ ಪರಮಾತ್ಮನದ್ದೇ ಒಂದು ತುಂಡು, ಒಂದು ತುಣುಕು ಅಂತ ಭಾವಿಸಬಾರದು. ನೂಲು ಬಟ್ಟೆಯ ಅಂಶ. ಆ ಬಟ್ಟೆಗೂ ನೂಲಿಗೂ ಅಲ್ಲಿ ಭೇದ. ಆ ಥರದ ಅಂಶವಲ್ಲ ಇದು. ಅಂಶ ಅಂದರೆ ಪ್ರತಿಬಿಂಬ, ಅವನ ಅಧೀನ, ಅವನ ಸದೃಶ, ಇಷ್ಟೇ ಅರ್ಥ. ಈಗ ಚಕ್ರವರ್ತಿಯಲ್ಲಿರುವಂಥ ಭಗವಂತನ ಅಂಶ ಯಾವುದು? ಅದು ಅಂಶ ಭಗವಂತನೇ. ಪೃಥ್ವಿ ಚಕ್ರವರ್ತಿ ಭಿನ್ನಾಂಶ, ನಮ್ಮ ಹಾಗೆ. ಅಲ್ಲಿ ಪರಮಾತ್ಮ ಅವನೇ, ಅಲ್ಲಿ ಭೇದ ಇಲ್ಲ. ಪರಮಾತ್ಮನು ಇಷ್ಟೇ ವ್ಯತ್ಯಾಸ. ರಾಮಾದೇವತಾರದಲ್ಲಿ ರಾಮನೇ ಪರಮಾತ್ಮ ಸ್ವರೂಪ. ಇಲ್ಲಿ ಪೃಥ್ವಿ ದೇವರಲ್ಲ. ಪೃಥ್ವಿನಲ್ಲಿ ನಮಗಿಂತ ಹೆಚ್ಚು ಅಂಶ, ಹೆಚ್ಚು ಶಕ್ತಿ. ಪರಮಾತ್ಮ ಹೆಚ್ಚು ವ್ಯಕ್ತರಾಗಿದ್ದಾನೆ ನಮ್ಮಲ್ಲಿ ಉಂಟು ಸ್ವಲ್ಪ. ನಮ್ಮ ಅಕ್ಷರ ಚಿಕ್ಕ ಅಕ್ಷರ, ಓದಲಿಕ್ಕೆ ಬರೋದಿಲ್ಲ. ಪೃಥ್ವಿನಲ್ಲಿ ದೊಡ್ಡ ಅಕ್ಷರ ಅಷ್ಟೇ, ಅದು ಅಸ್ಪಷ್ಟ. ನಮ್ಮದು ಅಲ್ಲಿ ಸ್ಪಷ್ಟವಾದ ದೊಡ್ಡ ಅಕ್ಷರ. ಇದು ಮೂಡಿ ಅಕ್ಷರ, ನಮ್ಮದು ಓದಲಿಕ್ಕೆ ಬರೋದಿಲ್ಲ. ಅಷ್ಟೇ ಹೊರತು ಅಲ್ಲಿ ಪೃಥು ಜೀವ ಬೇರಿದ್ದಾನೆ, ಪರಮಾತ್ಮ ಬೇರೆ. ರಾಮಕೃಷ್ಣನಲ್ಲಿ ಬೇರೆ ಜೀವನೇ ಇಲ್ಲ, ಪರಮಾತ್ಮನೇ ರಾಮ, ಅಷ್ಟೇ. ಅದು ಸ್ವರೂಪಾಂಶ. ಅತೇವ ಉಪಮ. ಅತೇವ ಜೀವನು ಪೂರ್ತಿ ಪ್ರತಿಬಿಂಬ ಅಲ್ಲ, ಮತ್ಸ್ಯಾದಿಗಳಿಂದ ಅಂಶ ಅಲ್ಲ. ಅತೇವ ಪರಮಾತ್ಮ ಅಧೀನ, ಪರಮಾತ್ಮ ಸದೃಶ. ಈ ಕಾರಣದಿಂದಲೇ ಸೂರ್ಯಕಾದೇವತೆ ಅಂತ ಸೂರ್ಯಕನ ದೃಷ್ಟಾಂತ, ಸೂರ್ಯನ ಪ್ರತಿಬಿಂಬದ ದೃಷ್ಟಾಂತ ಜೀವನಿಗೆ ಕೊಟ್ಟಿದ್ದರೆ ಈ ಕಾರಣದಿಂದ. ಭಗವತ್ ಸೂರ್ಯಕಾಯದ್ವತ್ ಸೂರ್ಯಸ್ಯ ಸದೃಶ ಜಲೆ ಏವಮಯ ಆತ್ಮಕಾಲೋಕೆ ಪರಮಾತ್ಮ ಸದೃಶಾಮತಃ. ಅನೇಕ ಸೂರ್ಯನ ಪ್ರತಿಬಿಂಬ ಉಂಟು, ಎಲ್ಲ ಸೂರ್ಯನ ಸದೃಶ. ಹಾಗೇ ಆತ್ಮಕ ಎಲ್ಲ ಆತ್ಮರು ಕೂಡ ಪರಾತ್ಮ ಸದೃಶ, ಪರಮಾತ್ಮನಿಗೆ ಸದೃಶರು, ಜ್ಞಾನಾನಂದ ರೂಪಿಗಳು ಹೊರತು ಅವನೇ ಪರಮಾತ್ಮನಲ್ಲ. ರೂಪಂ ಪ್ರತಿರೂಪೋ ಭವ. ಪರಮಾತ್ಮನ ಒಂದೊಂದು ರೂಪ, ಒಬ್ಬೊಬ್ಬ ಜೀವನಿಗೂ ಪರಮಾತ್ಮ ಬಿಂಬರೂಪಿಯಾಗಿದ್ದಾನೆ. ಅತೇವ ಭಿನ್ನತ್ವ, ಅತೇವ ಅನ್ನೇ ಅರ್ಥ. ಭಿನ್ನತ್ವ ತದಧೀನತ್ವ ತತ್ಸಾದೃಶ್ಯೇವ ಸೂರ್ಯಕಾದಿಭವ. ಸೂರ್ಯಕನ ದೃಷ್ಟಾಂತ ಕೊಟ್ಟದ್ದು ಇಷ್ಟೇ. ಭಿನ್ನ, ಅವನ ಅಧೀನ, ಸದೃಶ. ಪ್ರತಿಬಿಂಬ ಸೂರ್ಯನಿಗಿಂತ ಭಿನ್ನ. ನೀರಲ್ಲಿರುವ ಪ್ರತಿಬಿಂಬ ಸೂರ್ಯನಿಗಿಂತ ಭಿನ್ನ, ಸೂರ್ಯನ ಅಧೀನ. ಸೂರ್ಯ ಇದ್ದರೆ ಮಾತ್ರ ಕಾಣಿಸ್ತದೆ, ಸೂರ್ಯನಿಗೆ ಸದೃಶ. ಹಾಗೆ ಜೀವನು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನಿಂದ ಭಿನ್ನ, ಪರಮಾತ್ಮನ ಅಧೀನ, ಪರಮಾತ್ಮ ಸದೃಶ. ಇಷ್ಟೇ ಹೊರತು ಪೂರ್ತಿಯಾಗಿ ಸಾದೃಶ್ಯ ಇಲ್ಲ. ನಾವು ಅದು ಉಪಾಧಿ ಅಧೀನ. ಉಪಾಧಿಯಿಂದ ಹುಟ್ಟುವುದು ಯಾವುದು? ನೀರಿನಲ್ಲಿ ಪ್ರತಿಬಿಂಬ, ನೀರಿನಿಂದ ಹುಟ್ಟುವುದು. ನೀರಿಲ್ಲದೆ ಹೋದರೆ ಆಗುವುದಿಲ್ಲ. ಜೀವನು ಉಪಾಧಿಯಿಂದ ಹುಟ್ಟಿದ್ದಲ್ಲ, ಪೂರ್ತಿ ಸಾದೃಶ್ಯ ಇಲ್ಲ. ಜೀವನ ನಿತ್ಯ, ಅನಿತ್ಯ ಅಲ್ಲ. ಎಷ್ಟು 3 ಅಧಿಕರಣ ಆಯಿತು. ಜ್ಞಾನತ್ವೇನ, ಜ್ಞಾನ ಸ್ವರೂಪಿ, ಆನಂದ ಸ್ವರೂಪಿ. ಸಜ್ಜೀವನ ಆನಂದ ಸ್ವರೂಪಿ. ಕೆಲವು ಜ್ಞಾನಾನಂದ ಅಧಿರೂಪೇಣ ಸಾಧ್ಯ, ಕೆಲವೇ ಅಂಶ ಸಾಧ್ಯ.